ರಾಜಕಾರಣದಲ್ಲಿ ನಾವು ಇದ್ದಾಗೂ ಮಾಡ್ತೀವಿ, ಅವರು ಮಾಡ್ತಾರೆ. ಅದಕ್ಕೇನು ವಿಶೇಷವಾಗಿ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ. ಅವರೇನು ಅಂತಂದರೆ ಒಂದು ಅಡಿಷ್ನಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅವರಿಗೆ ಸಾಮರ್ಥ್ಯಕ್ಕಿಂತ ಅವ್ರ ಶಕ್ತಿಗಿನ್ನ ಹೆಚ್ಚಾಗಿ ಅವರಿಗೆ 4 MLCಗಳು ಅವ್ರ ಪಾರ್ಟಿಗೆ ಬಿಟ್ಟು 4 MLA ಅಗತ್ಯ ಇದೆ. ಈಗ ಆ 4 MLA ಎಲ್ಲಿಂದ ತಗೊಳ್ಬೇಕು? ಅವರು ತಗೊಂಡ್ರೆ BJPಯಿಂದ ತಗೋಬೇಕು, ಇಲ್ಲ ಅಂತಂದರೆ JDSಯಿಂದ ತಗೋಬೇಕು. ಈ 4 ಜನ ಹೆಂಗೆ ತಗೊಂತಾರೆ? ಹಣದ ರೂಪದಲ್ಲಿ, ಅಂದರೆ ಅಧಿಕಾರ, ಮನಿ ಪವರ್, ಅಥವಾ ಮಜಲ್ ಪವರ್, ಅಥವಾ ಇವತ್ತು ಬೇರೆ ಬೇರೆ ಕಾರಣಗಳನ್ನು ಒಡ್ಡಿ ಇವತ್ತು ಸರ್ಕಾರ ಇರೋದ್ರಿಂದ ಅವರು ಈ 4 ಜನರನ್ನು ಅವರು ಸೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೇನು ಏನು ಆಶ್ಚರ್ಯ ಇಲ್ಲ. ಮೊನ್ನೆ ಕುಮಾರಣ್ಣವರು ಅವರು ಕೂಡ ಇನ್ನೊಬ್ಬ ಅಭ್ಯರ್ಥಿಯನ್ನು, ಅಡಿಷ್ನಲ್ ಅಭ್ಯರ್ಥಿ ಗೋವಿಂದರಾಜು ನಮ್ಮ ಕೋಲಾರದವರು, ಅವರಿಗೆ ಕೊಟ್ಟಿದ್ದಾರೆ. ಇವರಿಬ್ಬರ ಮಧ್ಯೆ ಇರುತ್ತೆ, ವಿನಯ್ ಕಾರ್ತಿಕ್ ಮಧ್ಯೆ ಇದ್ದೆ. ಒಂದೊಂದ್ಸಲಿ ಏನಾಗಿದೆ, ಹಿಂದೆ ಕಾಂಗ್ರೆಸ್ನಲ್ಲಿ ನಾನು ನೋಡಿದ್ದೆ, ಬೈರ್ತಿ ಸುರೇಶ್ ಅಧಿಕೃತ ಅಭ್ಯರ್ಥಿ ಆಗಿರಲಿಲ್ಲ, ಅವರು ಅಡಿಷ್ನಲ್ ಕೊನೆಯ ಅಭ್ಯರ್ಥಿ ಆಗಿದ್ದರು. ಅವರು ಇಂಡಿಪೆಂಡೆಂಟ್ ಆಗಿ ಒಬ್ಬ ಮುಸಲ್ಮಾನ MLC ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿನ ಸೋಲಿಸಿದರು. ಇದುವರೆಗೂ ಯಾರು ಅದರ ಹಿಂದೆ ಕೈವಾಡ ಇತ್ತು ಯಾರು ಹೇಳಲ್ಲ. ಆದರೆ ನಾನು ಮುಸ್ಲಿಂ ಚಾಂಪಿಯನ್ ಅಂತ ಮಾತ್ರ ಕ್ರೆಡಿಟ್ ತಗೊಳ್ತಾರೆ. ಆ ಮುಸ್ಲಿಂ MLC ಕ್ಯಾಂಡಿಡೇಟ್ ಸೋಲಿಸಿದವ್ರು ಯಾರು? ಬೈರ್ತಿ ಸುರೇಶ್ನ ಗೆಲ್ಲಿಸಿದವ್ರು ಯಾರು? ಇವತ್ತವರೆಗೂ ಇಲ್ಲ. ರಾಜಕಾರಣದಲ್ಲಿ ನಾವು ಇದ್ದಾಗೂ ಮಾಡ್ತೀವಿ, ಅವರು ಮಾಡ್ತಾರೆ. ಅದಕ್ಕೇನು ವಿಶೇಷವಾಗಿ ಅರ್ಥ ಕಲ್ಪಿಸುವಂಥದ್ದು ಏನಿಲ್ಲ. ಅವರೇನು ಅಂತಂದರೆ ಒಂದು ಅಡಿಷ್ನಲ್ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಅವರಿಗೆ ಸಾಮರ್ಥ್ಯಕ್ಕಿಂತ ಅವ್ರ ಶಕ್ತಿಗಿನ್ನ ಹೆಚ್ಚಾಗಿ ಅವರಿಗೆ 4 MLCಗಳು ಅವ್ರ ಪಾರ್ಟಿಗೆ ಬಿಟ್ಟು 4 MLA ಅಗತ್ಯ ಇದೆ. ಈಗ ಆ 4 MLA ಎಲ್ಲಿಂದ ತಗೊಳ್ಬೇಕು? ಅವರು ತಗೊಂಡ್ರೆ BJPಯಿಂದ ತಗೋಬೇಕು, ಇಲ್ಲ ಅಂತಂದರೆ JDSಯಿಂದ ತಗೋಬೇಕು. ಈ 4 ಜನ ಹೆಂಗೆ ತಗೊಂತಾರೆ? ಹಣದ ರೂಪದಲ್ಲಿ, ಅಂದರೆ ಅಧಿಕಾರ, ಮನಿ ಪವರ್, ಅಥವಾ ಮಜಲ್ ಪವರ್, ಅಥವಾ ಇವತ್ತು ಬೇರೆ ಬೇರೆ ಕಾರಣಗಳನ್ನು ಒಡ್ಡಿ ಇವತ್ತು ಸರ್ಕಾರ ಇರೋದ್ರಿಂದ ಅವರು ಈ 4 ಜನರನ್ನು ಅವರು ಸೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೇನು ಆಶ್ಚರ್ಯ ಇಲ್ಲ. ಮೊನ್ನೆ ಕುಮಾರಣ್ಣವರು ಅವರು ಕೂಡ ಇನ್ನೊಬ್ಬ ಅಭ್ಯರ್ಥಿಯನ್ನು, ಅಡಿಷ್ನಲ್ ಅಭ್ಯರ್ಥಿ ಗೋವಿಂದರಾಜು ನಮ್ಮ ಕೋಲಾರದವರು, ಅವರಿಗೆ ಕೊಟ್ಟಿದ್ದಾರೆ. ಇವರಿಬ್ಬರ ಮಧ್ಯೆ ಇರುತ್ತೆ, ವಿನಯ್ ಕಾರ್ತಿಕ್ ಮಧ್ಯೆ ಇದ್ದೆ. ಒಂದೊಂದ್ಸಲಿ ಏನಾಗಿದೆ, ಹಿಂದೆ ಕಾಂಗ್ರೆಸ್ನಲ್ಲಿ ನಾನು ನೋಡಿದ್ದೆ, ಬೈರ್ತಿ ಸುರೇಶ್ ಅಧಿಕೃತ ಅಭ್ಯರ್ಥಿ ಆಗಿರಲಿಲ್ಲ, ಅವರು ಅಡಿಷ್ನಲ್ ಕೊನೆಯ ಅಭ್ಯರ್ಥಿ ಆಗಿದ್ದರು. ಅವರು ಇಂಡಿಪೆಂಡೆಂಟ್ ಆಗಿ ಒಬ್ಬ ಮುಸಲ್ಮಾನ MLC ಅಭ್ಯರ್ಥಿ, ಕಾಂಗ್ರೆಸ್ನ ಅಭ್ಯರ್ಥಿನ ಸೋಲಿಸಿದರು. ಇದುವರೆಗೂ ಯಾರು ಅದರ ಹಿಂದೆ ಕೈವಾಡ ಇತ್ತು ಯಾರು ಹೇಳಲ್ಲ. ಆದರೆ ನಾನು ಮುಸ್ಲಿಂ ಚಾಂಪಿಯನ್ ಅಂತ ಮಾತ್ರ ಕ್ರೆಡಿಟ್ ತಗೊಳ್ತಾರೆ. ಆ ಮುಸ್ಲಿಂ MLC ಕ್ಯಾಂಡಿಡೇಟ್ ಸೋಲಿಸಿದವ್ರು ಯಾರು? ಬೈರ್ತಿ ಸುರೇಶ್ನ ಗೆಲ್ಲಿಸಿದವ್ರು ಯಾರು? ಇವತ್ತವರೆಗೂ ಇಲ್ಲ. ಸರ್, ಇವತ್ತು ಪ್ರಧಾನಮಂತ್ರಿಗಳು 12 ವರ್ಷ